ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಂದು ಆರಾಮಾಗಿದ್ದೀರಾ ಅಂತ ಅನ್ಸ್ತೀನಿ. ಹಾಗೆ ಇವತ್ತಿನ ರೆಸಿಪಿ ಕೂಡ ಸ್ಟಾರ್ಟ್ ಮಾಡುವ. ಇವತ್ತಿನ ರೆಸಿಪಿಯಲ್ಲಿ ನಾನೊಂದು ಕೆಲವು ಬಗ್ಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಚಿಕನ್ ಕಬಾಬು, ಹಾಗೆ ಚಿಕನ್ ಸಾರು ಮತ್ತೆ ಗೀ ರೈಸ್ ಕೂಡ ಮಾಡ್ತಿದ್ದೀನಿ. ಈ ಎಲ್ಲ ರೆಸಿಪಿ ಕೂಡ ನಿಮ್ ಜೊತೆ ನಾನು ಶೇರ್ ಮಾಡ್ತಿದ್ದೇನೆ. ನೀವು ಕೂಡ ನೋಡ್ಬೋದು, ನೀವು ಕೂಡ ಟ್ರೈ ಮಾಡ್ಬೋದು. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ರೆಸಿಪಿ ಮಾಡ್ಬೇಕಂತ ಹೇಳಿ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಫಸ್ಟಿಗೆ ನಾನಿಲ್ಲಿ ಚಿಕನ್ ಸಾರ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಈಗ ಚಿಕನ್ ಸಾರ್ ಮಾಡುವ ಫಸ್ಟಿಗೆ. ಸೊ ಫಸ್ಟಿಗೆ ಗ್ಯಾಸ್ ಎಲ್ಲ ಆನ್ ಮಾಡ್ಕೊಂಡು ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕೊಳ್ಳುವ. ತುಪ್ಪ ಹಾಕೊಂಡ ನಂತರ ಬೆಳ್ಳುಳ್ಳಿ ಏನಿದೆ ಅದೊಂದು ಸ್ವಲ್ಪ ಹಾಕೊಳ್ಳುವ. ನಾನು 2 ಅಥವಾ 3 ಪೀಸ್ ಹಾಕಿದ್ದೇನೆ ಅಷ್ಟೇ. ಆ ನಂತರ ಕರಿಬೇವು ಸೊಪ್ಪಿನ ಜೊತೆಗೆ ಈರುಳ್ಳಿ ಕೂಡ ಆಡ್ ಮಾಡ್ಕೊಳ್ಳುವ. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪನೇ ಉಪ್ಪು ಹಾಕಿ ರೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಬೇಗ ರೋಸ್ಟ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ಡೀಪ್ ಆಗಿ ಫ್ರೈ ಮಾಡ್ಕೊಳ್ಳುವ. ಆನಂತರ ಟೊಮೆಟೊ ಕೂಡ ಆಡ್ ಮಾಡ್ತಾ ಇದ್ದೇನೆ. ಟೊಮೆಟೊದ ಜೊತೆಗೆ ಹಳದಿ ಪೌಡರ್ ಕೂಡ ಹಾಕ್ತಾ ಇದ್ದೇನೆ. ಇದರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಡೀಪ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಆನಂತರ ಕ್ಲೀನ್ ಮಾಡಿ ಇಟ್ಕೊಂಡ ಚಿಕನ್ ಏನಿದೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳುವ. ನಾನು ಚಿಕನ್ ಸಾರು ಮಾಡಿರುವ ಕಾರಣ ಸೊ ಅದಕ್ಕೆ ಸ್ವಲ್ಪನೇ ಚಿಕನ್ ಆಡ್ ಮಾಡ್ತಾ ಇದ್ದೇನೆ ಅಷ್ಟೇ. ಅನಂತರ ಒಂದೀಗ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚಿಕನ್ ಸಾರಿಗೆ ಮಸಾಲೆ ಏನಿದೆ ಅದನ್ನ ರೆಡಿ ಮಾಡ್ಲಿಕ್ಕೆ ಅದಕ್ಕೆ ಕೊತ್ತಂಬರಿ ಬೀಜ ಹಾಗೂ ಬೆಳ್ಳುಳ್ಳಿ, ಸ್ವಲ್ಪ ಬ್ಯಾಡ್ ಮೆಣಸಿನಕಾಯಿ, ಅನಂತರ ಸ್ವಲ್ಪ ಜೀರಿಗೆಯನ್ನು, ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ನಾನು ಹಾಕಿದ್ದೀನಿ. ಇದನ್ನು ಒಂದು 5 ಸೆಕೆಂಡ್ ಸ್ವಲ್ಪ ಬಿಸಿ ಮಾಡಿದ್ರೆ ಆಯ್ತು. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ಅದು ಸ್ವಲ್ಪ ತಣ್ಣಗೆ ಆಗ್ಲಿ. ಆನಂತರ ಒಂದು ಪಾತ್ರೆಯಲ್ಲಿ ಇವಾಗ ತೆಂಗಿನ ತುರಿ ಏನಿದೆ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೂ ಹಳದಿ ಪೌಡರ್ ಹಾಕಿ ಇದೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ವಾ. ಇವಾಗ ಇದನ್ನ ನಾವು ಅಟ್ಲೀಸ್ಟ್ 5 ಮಿನಿಟ್ ಆದ್ರೂ ರೋಸ್ಟ್ ಮಾಡ್ಕೊಳ್ವಾ. ಈ ತೆಂಗಿನ ತುರಿಯನ್ನು ನಾವು ಹಳದಿ ಪೌಡರ್ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಡೀಪ್ ಆಗಿ ಹುರಿದುಕೊಳ್ತಿರುವಾಗ್ಲಿ ಅದ್ರದ್ದು ಸ್ಮೆಲ್ ಉಂಟಲ್ಲ, ತುಂಬಾನೇ ಒಳ್ಳೆ ರೀತಿಯಲ್ಲಿ ಸ್ಮೆಲ್ ಬರ್ತದೆ. ಅವಾಗ ಗೊತ್ತಾಗ್ತದೆ ಇದು ಸ್ವಲ್ಪ ಡೀಪ್ ಆಗಿ ಫ್ರೈ ಆಯ್ತು ಅಂತ ಹೇಳಿ. ಓಕೆ, ಇದು ನೋಡಿ ಡೀಪ್ ಆಗಿ ಫ್ರೈ ಆಗಿ ಕೂಡ ಆಯ್ತು. ಅದರ ಸ್ಮೆಲ್ ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು. ನೆಕ್ಸ್ಟ್ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆಲ್ಲ ಹಾಕಿ ಆ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಸ್ವಲ್ಪ ನೀರ್ ಕೂಡ ಆಡ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಹೇಗಾಗಿದೆ ಅಂತ ಹೇಳಿ. ನಾನಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇರುವಾಗ ಇಲ್ಲಿ ಚಿಕನ್ ಕೂಡ ಬೇಯ್ತಾ ಬರ್ತಾ ಉಂಟು. ನಾವು ಒಗ್ಗರಣೆ ಜೊತೆಗೆ ಚಿಕನ್ ಅನ್ನು ಕೂಡ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ. ಸೊ ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಿರುವಾಗ ಚಿಕನ್ ಕೂಡ ಬೇಯಿಸ್ತಾ ಬರ್ತಾ ಉಂಟು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ಕೊಳ್ಳುವ. ಒಂದು ಅರ್ಧ ಗ್ಲಾಸ್ ಅಥವಾ 1 ಲೋಟ ಫುಲ್ ಕೂಡ ನೀರು ಆಡ್ ಮಾಡ್ಕೊಳ್ಬಹುದು. ನಮ್ಗೆ ಎಷ್ಟು ಬೇಕು ಅಷ್ಟು ಆ ಮಸಾಲೆಗೆ ತಕ್ಕಾಗೆ ನೀರ್ ಹಾಕೊಂಡ್ರೆ ಆಯ್ತು. ನೆಕ್ಸ್ಟ್ ಇವಾಗ ಇಲ್ಲಿ ಮಸಾಲೆ ಅರ್ಧ ಗ್ರೈಂಡ್ ಆದ ನಂತರ ಜೊತೆಗೆ ಆಡ್ ಮಾಡ್ಲಿಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಈರುಳ್ಳಿ ಹಾಗೂ ಗರಂ ಮಸಾಲೆಯಲ್ಲಿ ಇರುವಂತಹ ಕೆಲವೊಂದು ಐಟಮ್ಸ್ ಗಳನ್ನು ಕೂಡ ಇಲ್ಲಿ ಆಡ್ ಮಾಡ್ಲಿಕ್ಕೆ ಇದೆ. ಅನಂತರ ನಾನು ಇಲ್ಲಿ ಅರ್ಧ ಗ್ರೈಂಡ್ ಆದ ನಂತರ ಅದ್ರ ಜೊತೆಗೆ ಆಡ್ ಮಾಡಿದೆ. ನೋಡಿ ಈಗ ಮಸಾಲೆ ರೆಡಿ ಆಯ್ತು. ತುಂಬಾ ಪರಿಮಳ ಕೂಡ ಬರ್ತಾ ಉಂಟು. ಹಾಗೇನೆ ಇಲ್ಲಿ ಚಿಕನ್ ಕೂಡ ಬೆಂದಾಯ್ತು. ಅದ್ರ ಜೊತೆಗೆ ಈಗ ಮಸಾಲೆಯನ್ನು ಹಾಕೊಳ್ಳುವ ನಾವು. ಈಗ ಗ್ರೈಂಡ್ ಆದ ಮಸಾಲೆ ಏನಿದೆ ಅದನ್ನ ಹಾಕೊಂಡಾದ ನಂತರ ಅದಕ್ಕೆ ಸ್ವಲ್ಪ ನೀರ್ ಕೂಡ ಆಡ್ ಮಾಡ್ಕೊಳ್ಬಹುದು. ನಾನು ಸ್ವಲ್ಪ 1 ಲೋಟದಷ್ಟು ನೀರ್ ಆಡ್ ಮಾಡ್ಕೊಂಡೆ. ನೆಕ್ಸ್ಟ್ ಇವಾಗ ಇದನ್ನು ಕುದಿಸಿದ್ರೆ ಆಯ್ತು. ಹಾಗೆ ನಾನಿಲ್ಲಿ ಅದು ಕುದಿತಾ ಇರುವಾಗ ಚಿಕನ್ ಕಬಾಬ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಫಸ್ಟಿಗೆ ಒಂದು ಮೊಟ್ಟೆ ಹಾಕ್ತಾ ಇದ್ದೇನೆ. ಮೊಟ್ಟೆ ಹಾಕಿದ ನಂತರ ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡರ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಪೌಡ್ರು ಹಾಗೂ ಜೀರಿಗೆ ಪೌಡ್ರು, ಆ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ತಾ ಇದ್ದೇನೆ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಕಾರ್ನ್ ಫ್ಲೋರ್ ಕೂಡ ಹಾಕ್ತಾ ಇದ್ದೇನೆ. ಆ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಆಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಬೋದು, ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬೇಡ. ಆ ನಂತರ ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಬಿಳಿ ಎಳ್ಳು ಕೂಡ ಹಾಕ್ತಾ ಇದ್ದೇನೆ. ಬಿಳಿ ಎಳ್ಳು ಹಾಕಿದ್ರೆ ಕೂಡ ಸ್ವಲ್ಪ ಒಳ್ಳೇದಾಗ್ತದೆ ಅಂತೇಳಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಂತಹ ಚಿಕನ್ ಪೀಸ್ ಏನಿದೆ ಅದನ್ನು ಕೂಡ ಆಡ್ ಮಾಡ್ತಾ ಇದ್ದೇನೆ. ಆ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ ಅನ್ನು ಮಸಾಲೆ ಜೊತೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಂಡ ನಂತರ 1/2 an hour ಬಿಟ್ಟು ಇದನ್ನು ನಾವು ಫ್ರೈ ಮಾಡ್ಕೊಳ್ಬಹುದು.
ಅದಕ್ಕೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ತುಂಬಾನೇ ಸಿಂಪಲ್ ಆಗಿ ಒಂದು ಗೀ ರೈಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಅಕ್ಕಿ ಜೊತೆಗೆ 2 ಗ್ಲಾಸ್ ನೀರ್ ಹಾಕಿ ಆನಂತರ ಗರಂ ಮಸಾಲ ಕೆತ್ತೆ ಹಾಗೂ ಪಲಾವ್ ಎಲೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಆಡ್ ಮಾಡ್ಕೊಂಡು ನಾನು ಅದನ್ನು 2 ಕುದಿಗೆ ಅಂದ್ರೆ ಸ್ವಲ್ಪ ದಮ್ಮಿಗೆ ಇಡ್ತಾ ಇದ್ದೇನೆ. ನಮ್ಮಲ್ಲಿ ಸ್ವಲ್ಪ ಬೇಗ ಬೇಯಿಸ್ತದೆ ಅಂತ ಹೇಳಿ. ಓಕೆ, ಈಗ ನೋಡಿ ಇದನ್ನಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ನೀರೆಲ್ಲ ಇಟ್ಟು ದಮ್ಮಿಗೆ ಇಡ್ತಾ ಇದ್ದೇನೆ. ಆನಂತರ ಸ್ವಲ್ಪ ಉಪ್ಪು ಕೂಡ ಆಡ್ ಮಾಡ್ಕೊಳ್ಳುವ. ಓಕೆ, ಹಾಗೇನೆ ಈಗ ನಾವು ಒಂದೇ ದಮ್ಮಲ್ಲಿ ಇದನ್ನು ಬೇಯಿಸಿದ್ರಾಯ್ತು. ಓಕೆ, ನಾವಿಲ್ಲಿ ಕೋಳಿ ಸಾರಿಗೆ ಕೂಡ ಮಸಾಲೆ ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೇವೆ. ಅದು ಕೂಡ ಒಳ್ಳೆ ರೀತಿಯಲ್ಲಿ ಕುದೀತಾ ಉಂಟು ನೋಡಿ. ಚಿಕನ್ ಕೂಡ ಬೇಯಿಸಿ ಆಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆನಂತರ ಗ್ಯಾಸ್ ಆಫ್ ಮಾಡುವ. ಅದ ನಂತರ ನೆಕ್ಸ್ಟ್ ಇಲ್ಲಿ ಸಿಂಪಲ್ ಆಗಿ ಗೀ ರೈಸ್ ಮಾಡ್ಲಿಕ್ಕೆ ರೈಸ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದ್ರ ಜೊತೆಗೆ ಸ್ವಲ್ಪ ಫ್ಲೇವರಿಗೆ ಸ್ವಲ್ಪ ತುಪ್ಪ ಹಾಗೂ ಸ್ವಲ್ಪ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಡೀಪ್ ಆಗಿ ಫ್ರೈ ಮಾಡ್ಬೇಕಿದು. ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಬೇಕು. ಆನಂತರ ಅದ್ರ ಜೊತೆಗೆ ಸ್ವಲ್ಪ ನಾವು ಬೀಜ ಕೂಡ ಆಡ್ ಮಾಡ್ಕೊಳ್ಳುವ. ಬೀಜ ಕೂಡ ಆಡ್ ಮಾಡ್ಕೊಂಡ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೇನೆ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇಲ್ಲಿ ರೈಸ್ ಕೂಡ ಬೆಂದಾಯ್ತು. ನಾವಿಲ್ಲಿ ಗೀ ರೈಸ್ ಮಾಡುವಾಗ ಅದು ರೈಸ್ ಎಲ್ಲ ಬೆಂದ ಮೇಲೆ ಎಷ್ಟೊಳ್ಳೆ ಪರಿಮಳ ಬರ್ತದೆ ಅಂತ ಹೇಳಿದ್ರೆ ಹಾಗೇನೆ ನಿಮ್ಗೂ ಅನಿಸ್ಬೋದು. ಓಕೆ, ನಾನು ಅದ್ರ ಜೊತೆಗೆ ಈಗ ಸ್ವಲ್ಪ ಕಲರಿಂಗ್ ಕೂಡ ಹಾಕ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೋಡ್ಲಿಕ್ಕೆ ಕೂಡ ಒಂದ್ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳಿ. ನೋಡ್ಲಿಕ್ಕೆ ಎಲ್ಲ ಟೇಸ್ಟ್ ಕೂಡ ಒಳ್ಳೆ ರೀತಿ ಬಂದಿದೆ. ಹಾಗೇನೆ ನಾವು ಡೀಪ್ ಆಗಿ ಫ್ರೈ ಮಾಡ್ಕೊಂಡಂತಹ ಇಲ್ಲಿ ಈರುಳ್ಳಿ ಹಾಗೂ ಬೀಜ ಮತ್ತೆ ಸ್ವಲ್ಪ ತುಪ್ಪ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳುವ. ಈಗ ಅದರ ಮೇಲೆ ಹಾಕಿ ನಾನು ನೋಡಿ ಎಷ್ಟು ಒಳ್ಳೆ ಕಾಣ್ತಾ ಉಂಟು. ನಾನೀಗ ಸಿಂಪಲ್ ಆಗಿ ಮಾಡಿದಷ್ಟೇ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ರೈಸ್ ತುಂಬಾ ಬಿಸಿರುವ ಕಾರಣ ಅದು ಅಂಟಿಕೊಳ್ತದೆ. ಸೊ ಅದಕ್ಕಾಗಿ ನಾವು ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ವಾ. ಈಗ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿ. ಹಾಗೆ ಇಲ್ಲಿ ರೈಸ್ ಎಲ್ಲ ಮಿಕ್ಸ್ ಮಾಡಿದ ನಂತರ ನಾವು 1/2 ಬಿಟ್ಟು ಫ್ರೈ ಮಾಡ್ಲಿಕ್ಕೆ ಕಬಾಬ್ ಮಾಡ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಅದನ್ನ ಇವಾಗ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳುವ. ಈಗ ನಾನು ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಎಣ್ಣೆ ಕೂಡ ಸರಿ ಕಾಯ್ಬೇಕು. ಎಣ್ಣೆ ಸರಿ ಕಾಯ್ದ ನಂತರ ನಾವು ಇಲ್ಲಿ ಚಿಕನ್ ಅನ್ನು ಹಾಕ್ಬೇಕು. ಯಾಕಂತ ಹೇಳಿದ್ರೆ ಎಣ್ಣೆ ಕಾಯ್ಲಿಲ್ಲದ್ರೆ ಮಸಾಲೆ ಕೂಡ ಅದ್ರ ಜೊತೆಗೆ ಬಿಡ್ತದೆ. ಅದಕ್ಕೋಸ್ಕರ ನೋಡಿ, ಫಸ್ಟಿಗೆ 2 ಲೆಗ್ ಪೀಸ್ ಅನ್ನು ಹಾಕಿದ್ದೇನೆ ನಾನು. ನಾವು ಡೀಪ್ ಆಗಿ ಫ್ರೈ ಮಾಡೋದು ಇಲ್ಲಿ. ಕೆಲವರು ಅರ್ಧ ಕೂಡ ಅಂದ್ರೆ ಸ್ವಲ್ಪ ಅರ್ಧ ಕೂಡ ಫ್ರೈ ಮಾಡ್ತಾರೆ. ಹಾಗೆ ನಾವು ಸ್ವಲ್ಪ ಡೀಪ್ ಆಗಿ ಫ್ರೈ ಮಾಡ್ತೇವೆ. ಆ ನಂತರ ಈಗ ಎಲ್ಲ ರೆಡಿ ಆಯ್ತು ನೋಡಿ. ಎಲ್ಲ ರೆಡಿ ಆದ ನಂತರ ಇವಾಗ ನಾನು ಪ್ಲೇಟಿಂಗ್ ಮಾಡ್ತಾ ಇದ್ದೇನೆ ನೋಡಿ. ಗೀ ರೈಸ್, ಚಿಕನ್ ಸಾರು ಹಾಗೂ ಕಬಾಬ್ ಈಗ ರೆಡಿ ಆಯ್ತು. ಇವಾಗ ನಾವು ಟೇಸ್ಟ್ ಮಾಡುವ, ನೋಡುವ ಹೇಗಾಗಿದೆ ಅಂತ ಹೇಳಿ. ಓಕೆ, ಹಾಗೇನೆ ಇಲ್ಲಿ ನಾವು ಟೇಸ್ಟ್ ಮಾಡ್ತಾ ಇದ್ದೇವೆ ನೋಡಿ. 3 ಐಟಮ್ ಕೂಡ ಟೇಸ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಇವರು ಕೂಡ ಹೇಳ್ತಾ ಇದ್ದಾರೆ ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳಿ 3 ಕೂಡ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಿ ಅವರು. ಓಕೆ, ಈ ವಿಡಿಯೋ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.